ಕರ್ನಾಟಕದ ಬಾವುಟ ಹಿಂಗೆ ಹಾರಾಡ್ತಾ ಇದೆ. ಹಾಯ್, ಹೆಲೋ, ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಊರಿಂದ ಬೆಂಗಳೂರಿಗೆ ಬೈಕಲ್ಲಿ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾನೆ. ಇನ್ನೊಂದು ಬೈಕ್ ಕೂಡ ಇದೆ ಒಂದು. ಸೊ 2 ಬೈಕ್ ಇದೆ, ಇಬ್ಬರು ಇದ್ದೀವಿ. ಇವತ್ತು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ದೀಪಾವಳಿಗೆ ಅಂತ ಬಂದಿದ್ದೆ ಊರಿಗೆ, ಬಟ್ ಅಲ್ಲಿಂದ ಬರುವಾಗ ವಿಡಿಯೋ ಮಾಡಿದ್ದೆ. ಕ್ಯಾಮರಾ ಇಶ್ಯೂಸಿಂದ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇದ್ದೀನಿ ವೀಡಿಯೋಸ್ನ. ನಾವು 4 ಗಂಟೆ ಆಗಿದೆ. 4 ಗಂಟೆ ಇವಾಗ ಬಿಡ್ತಾ ಇದ್ದೀವಿ. ಇಲ್ಲಿಂದ 450 ಕಿಲೋಮೀಟರ್ಸ್ ಆಗುತ್ತೆ. ಕುಂದಾಪುರ, ಆಮೇಲೆ ಆಗುಂಬೆ, ಬಾಳೆಹೊನ್ನೂರು, ಬೇಲೂರು, ಆಮೇಲೆ ಹಾಸನ ರೋಡಿಂದ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಎಲ್ಲೆಲ್ಲಿ ಸ್ಟಾಪ್ ಮಾಡ್ತೀವಿ, ಸ್ಟೇ ಟ್ಯೂನ್ಡ್ ಆಗಿರಿ. ಇನ್ನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ, ಗೇರಪ್ ಎಲ್ಲ ಆಗಿಬಿಟ್ಟಿದ್ದೀನಿ. ಇವಾಗ ಬೈಕ್ ಹತ್ರ ಹೋಗಿ ಬೈಕೆಲ್ಲ ಪ್ಯಾಕ್ ಮಾಡಿ ಅವನ ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು. ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಲೆಟ್ಸ್ ಬಿಗಿನ್ ದ ರೈಡ್. ಸೊ ಆಲ್ ಸೆಟ್. ಇವಾಗ ಗಾಡಿ ಹತ್ರ ಬಂದಿದ್ದೀನಿ. ಗಾಡಿಯೆಲ್ಲ ರೆಡಿಯಾಗಿದೆ, ವಾರ್ಮಪ್ ಆಗಿದೆ. ಇವಾಗ ಇಲ್ಲಿಂದ ಹೊರಡೋದೆ. ಫ್ರೆಂಡ್ ಎಲ್ಲ ವೆಯ್ಟ್ ಮಾಡ್ತಿದ್ದಾನೆ. ಒಂದ್ಸಲ ಫೋನ್ ಮಾಡಿಬಿಟ್ಟು ಅವನು ಆಲ್ರೆಡಿ ಟೈಮ್ ಆಗಿದೆ, ಹೊರಡ್ತೀನಿ. ಇಲ್ಲೇ ಹೋಗ್ತಾ ಎಲ್ಲ ನಿಮಗೆ ವಿಡಿಯೋ ಮುಖಾಂತರ ಎಲ್ಲನೂ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ಬಾಯ್. ಸೊ ಇವಾಗ ರೈಡ್ ಅಂತೂ ಸ್ಟಾರ್ಟ್ ಆಗಿದೆ. ಬೆಕ್ಕಳದಿಂದ ಬಿಟ್ಟಿದ್ದೀವಿ. ಫ್ಯೂಯಲ್ ಅಪ್ ಎಲ್ಲ ಆಗಿದೆ. ಇವಾಗ ಶುರೂರ ಹತ್ರ ಬಂದ್ವಿ. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀವಿ. ಫಸ್ಟ್ ಪಿಟ್ ಸ್ಟಾಪ್ ಬಂದು ಮರವಂತೆ ಬೀಚ್ ಹತ್ರ ಪ್ಲ್ಯಾನ್ ಮಾಡಿದ್ದೀವಿ. ನನಗೆ ಅಂತೂ ಡೌಟ್ ಇರೋದು, ಮೋಸ್ಟ್ಲಿ ಮರವಂತೆ ಬೀಚ್ ಓಪನ್ ಇರೋಲ್ಲ ಅನಿಸುತ್ತೆ. ಯಾವುದೇ ಅಂಗಡಿಗಳು ಓಪನ್ ಇರೋಲ್ಲ ಅನಿಸುತ್ತೆ. ಇನ್ನು ಟೈಮ್ ಆಗಿಲ್ಲ, ನೋಡ್ತೀವಿ. ಮರವಂತೆ ಬೀಚ್ ಹತ್ರ ಒಂದು ಸ್ಟಾಪ್ ಆಗ್ತೀವಿ. ಇದ್ದರೆ ಹೋಗ್ತೀವಿ, ಇಲ್ಲಾಂದರೆ ಇದ್ದರೆ ಸ್ಟಾಪ್ ಮಾಡ್ತೀವಿ. ಇಲ್ಲಾಂದರೆ ನೆಕ್ಸ್ಟ್ ಸ್ಟಾಪು ಬಂದು ಆಗುಂಬೆ ಘಾಟ್ ಹತ್ರನೇ ಇಟ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ನನ್ನ ಫ್ರೆಂಡ್ ಎದುರುಗಡೆ ಇದ್ದಾನೆ. ಏನು ಕಾಣಿಸಲ್ಲ, ಕತ್ಲಾಗಂತೂ ಏನೂ ಕಾಣಿಸಲ್ಲ, ಆದರೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಮರವಂತೆ ಬೀಚಲ್ಲಿ ನಮಗೆ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಸ್ಟಾಪ್ ಮಾಡಿದ್ವಿ, ಯಾವುದೇ ಅಂಗಡಿಗಳು ಓಪನ್ ಇರಲಿಲ್ಲ. ತುಂಬ ಕತ್ಲ ಇತ್ತು. ಓಪನ್ ಆಗೋದು ತುಂಬ ಲೇಟ್ ಆಗುತ್ತೆ. 8 ಗಂಟೆ 7:15 ಏನೋ ಆಗುತ್ತಂತೆ. ಸೊ ಅದಕ್ಕೆ ಮತ್ತೆ ಸ್ಟಾಪ್ ಮಾಡೋದು ಕೂಡ ವೇಸ್ಟ್ ಅಂದ್ಕೊಂಡು ಡೈರೆಕ್ಟ್ ಆಗುಂಬೆಗೆ ಪಿಟ್ ಸ್ಟಾಪ್ ಕೊಡೋಣ ಅಂದ್ಕೊಂಡು ಇವಾಗ ಬಂದಿದ್ದೀವಿ. ಆಗುಂಬೆ ಕ್ರಾಸಲ್ಲಿ ಹೋಗಿದ್ವಿ, ಅಂದರೆ ಆಗುಂಬೆ ರೋಡಲ್ಲಿ ಇದ್ದೀವಿ. ಕೋಟೇಶ್ವರಿಂದ ಲೆಫ್ಟಿಗೆ ತೊಗೊಂಡು ಇವಾಗ ಆಗುಂಬೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಮುಂಜಾನೆ ಸೂರ್ಯೋದಯ ಆಗಿದೆ. ಸೂರ್ಯ ಮಾತ್ರ ಕಾಣಿಸ್ತಾ ಇಲ್ಲ. ಮೇಲೆ ಆಗುಂಬೆ ಘಾಟ್ ಹತ್ರ ಹೋದ್ರೇ ಮೋಸ್ಟ್ಲಿ ಕಾಣಿಸೋದು. ಸೊ ಆಗುಂಬೆ ಘಾಟ್ ಸೆಕ್ಷನ್ ಹತ್ರ ಬಂದ್ವಿ. ಇನ್ನು ಕೆಳಗಡೆನೇ ಇದ್ದೀವಿ. ಇನ್ನು ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿಲ್ಲ. ಒಂದು ಪಿಟ್ ಸ್ಟಾಪ್ ಕೊಡೋಣ ಅಂತ ಹೇಳಿದ್ವಿ. ಇಲ್ಲಿ ಆಗುಂಬೆ ಘಾಟ್ ಸೆಕ್ಷನ್ ಕೆಳಗಡೆನೆ ಅಂಗಡಿ ಒಂದು ಇದ್ದರೆ ನೋಡಬೇಕು. ಇಲ್ಲಿ ಅಂಗಡಿ ಇದೆಯೋ ಇಲ್ವೋ ಗೊತ್ತಿಲ್ಲ, ವಿಲ್ಸಿ. ಸೊ ಇವಾಗ ಟೈಮ್ ಬಂದು 7:30 ಆಗಿದೆ. ಆಗುಂಬೆ ಘಾಟಿಂದ ಮುಂದೆ ಬಂದಿದ್ವಿ. ಇನ್ನು 30 ಕಿಲೋಮೀಟರ್ಸ್ ಮುಂದೆನೇ ಬಂದ್ವಿ. ಅಲ್ಲಿ ತುಂಬ ಜನ ಇದ್ದರು. ವಿಡಿಯೋ ಅಂತೂ ಮಾಡೋಕ್ಕಾಗಿಲ್ಲ, ಫೋಟೋಸ್ ತೆಗಿಯೋಕ್ಕಾಗಿಲ್ಲ. ಅದಕ್ಕೆ ಅಲ್ಲಿ ಇರೋದು ವೇಸ್ಟ್ ಅಂದ್ಕೊಂಡು ಹಾಗೆ ಬಂದ್ವಿ. ಆಗುಂಬೆಗಿಂತ ಮುಂದೆ ಬಂದಿದ್ವಿ. ಇವಾಗ ನಮ್ಮ ಅಣ್ಣ ಯಾಕೋ ಜೋಶಲ್ಲಿದ್ದಾನೆ, ಒಳ್ಳೆ ಚೆನ್ನಾಗಿ ಓಡ್ತಾ ಇದ್ದಾನೆ. ನೋಡಿ, ನಮ್ಮ ಅಣ್ಣನ ನೋಡ್ಕೊಡಿ ಒಂದ್ಸಲ. ನಾಗರಾಜ್ ಕಾರ್ವಿ ಫೈಯರ್. ಬಾಬಾ, ಬೇಗ ಬಾ. ಬರ್ತಾ ಇದ್ದಾನೆ. ಸೊ ನಮ್ಮದು ನೆಕ್ಸ್ಟ್ ಪಿಟ್ ಸ್ಟಾಪ್ ಬಂದು ಬಾಳೆಹೊನ್ನೂರು ಹತ್ರ, ಬಸರವಳ್ಳಿ ಏನೋ ಇದೆ ಊರ ಹೆಸರು. ನಾನು ಯಾವಾಗಲೂ ಹೋದ್ರೂ ಅಲ್ಲೇ ಒಂದು ಪಿಟ್ ಸ್ಟಾಪ್ ಕೊಡ್ತೀನಿ. ನನ್ನ ಫೇವ್ರೇಟ್ ಸ್ಪಾಟ್ ಅದು. ನಿಮಗೆ ಅಲ್ಲಿ ಹೋದಾಗ ತೋರಿಸ್ತೀನಿ, ವಿಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲಿ ತುಂಬ ಚೆನ್ನಾಗಿದೆ ಆ ಸ್ಪಾಟ್ ಮಾತ್ರ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಎಲ್ಲ ವಿಡಿಯೋದ್ರಲ್ಲಿ. Three, 2, 1, start. ಏನು ವೆದರ್ ಗುರಿ ಇದು. ಇಲ್ಲಿ ನೋಡಿ ಎಷ್ಟು ಫಾಗ್ ಇದೆ. ಬೆಳಗ್ಗೆ ಸೂಪರ್ ಆಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ತುಂಬ ಚಳಿ ಆಗ್ತಾಯಿದೆ. ನಾನು ಸ್ವೆಟ್ರ್ ಜಾಕೆಟ್ ಹಾಕಿದ್ದೀನಿ. ಅದರೊಳಗಡೆ ಬರೀ ಸುಮ್ಮನೆ ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ದೆ. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಚಳಿ ಇರುತ್ತೆ ಅಂತ. ಇವಾಗಲೇ ಗೊತ್ತಾಗಿರೋದು. ತುಂಬ ಚಳಿ ಆಗ್ತಿದೆ ಗೈಸ್, ಏನು ಮಾಡೋಕ್ಕಾಗಲ್ಲ, ಹೋಗುತ್ತೆ. ಅಣ್ಣ ಮತ್ತೆ ಬಂದ ಅಣ್ಣ ಯಾಕೋ ತುಂಬ ಜೋಶಲ್ಲಿದ್ದಾನೆ. ನಾಗ ಇದು ಯಾಗ
ನೋಡಿ ನೋಡಿ ಕಾರ್ನರಿಂಗ್ ಮಾಡ್ತಿದ್ದಾನೆ. ಓ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಕಾರ್ನರಿಂಗ್ ನೋಡಲಿ. ನೋಡಿ ಈ ಥರ ಬೈಕ್ ರೈಡ್ ಮಾಡುವಾಗ ಫ್ರೆಂಡ್ಸ್ ಜೊತೆ ಎಲ್ಲ ಕಂಬೈಂಡ್ ಆಗಿ ಬೈಕ್ ರೈಡ್ ಮಾಡುವಾಗ ನಮ್ಮ ಎದುರುಗಡೆ ಹೋಗ್ತಾ ಇರೋರು ಕೊಡೋ ಈ ಗೈಡೆನ್ಸ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂದರೆ ಒಬ್ಬರಿಂದ ಒಬ್ಬರು ಹೋಗ್ತಾ ಇರ್ತೀವಿ, ನಮಗೆ ಎದುರುಗಡೆ ಏನಿರುತ್ತೋ ಅಂತ ಗೊತ್ತಾಗಲ್ಲ. ಯಾಕಂದರೆ ಫ್ರೆಂಡ್ಸ್ ಜೊತೆ ಇರ್ತೀವಿ, ರೋಡಲ್ಲಿ ಹೋಗುವಾಗ ಮಧ್ಯದಲ್ಲಿ ಹಳ್ಳ, ಆಮೇಲೆ ನಾಯಿನೋ ಕುರಿನೋ ದನನೋ ಏನೇ ಅಡ್ಡ ಬಂದರೂ ಏನೂ ಗೊತ್ತಾಗಲ್ಲ ಸಡನ್ನಾಗಿ. ಸೊ ಇವಾಗ ಸೆಕೆಂಡ್ ಪಿಟ್ ಸ್ಟಾಪ್ ಕೊಟ್ಟಿದ್ದೀವಿ. ಇದು ಬಾಳೆಹೊನ್ನೂರ ಹತ್ರನೇ, ಬಸರವಳ್ಳಿ ಅಂತ ಈ ಏರಿಯಾನು. ನನ್ನ ಫೇವ್ರೆಟ್ ಸ್ಪಾಟ್ ಇದು. ನಾನು ಯಾವಾಗಲೇ ಬಂದ್ರೂ ಇದೊಂದು ಸ್ಪಾಟ್ ಇದ್ದೇ ಇರುತ್ತೆ. ಇಲ್ಲೊಂದು ಪಿಟ್ ಸ್ಟಾಪ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಘಾಟ್ ರೋಡಲ್ಲಿ ಯಾವ ಅಂಗಡಿನೂ ಸಿಗೋಲ್ಲ, ಮಧ್ಯದಲ್ಲಿ ಸಿಗೋದು ಇದೊಂದೇ ನಮಗೆ. ತುಂಬ ಚೆನ್ನಾಗಿದೆ. ಆದರೆ ಅದಕ್ಕೆ ಒಂದು ಟೀ ಸ್ಟಾಪ್ ಕೊಟ್ಟಿದ್ದೀನಿ, ಇಲ್ಲಿ ಟೀ ತಗೊಳ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಹಾಸನ ಒಂದು 70 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಒಂದು ಸ್ಟಾಪ್ ಕೊಡಬೇಕು. ಹಾಸನ ಒಂದು ಸ್ಟಾಪ್ ಕೊಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಅಲ್ಲಿಂದ ಮತ್ತೆ ಹೊರಡೋದೆ. ಸದ್ಯಕ್ಕೆ ಇಬ್ಬರೇ ಇದ್ದೀವಿ. ಇದು ನನ್ನ ಫ್ರೆಂಡ್ ಬೈಕು, ನಮ್ಮ ಊರವನೇ, ನನ್ನ ಚೆಡ್ಡಿ ದೋಸ್ತ್ ಕುಚಿಕು. ಆಫ್ಟರ್ ಲಾಂಗ್ ಟೈಮ್ ಇನ್ನ ಜೊತೆ ಫಸ್ಟ್ ಟೈಮ್ ಅನಿಸುತ್ತೆ ರೈಡ್ ಮಾಡೋದು. ಇನ್ನೂ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದು. ಲಾಸ್ಟ್ ಟೈಮ್ ಒಂದ್ಸಲ ನಾನು ಹೇಳಿದ್ದೆ, ಲಾಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ, ಅವನು ಕ್ಯಾನ್ಸಲ್ ಆಗಿದೆ ಅಂದ್ಕೊಂಡು. ಅವನೇ ಇವನು. ಈ ಸಲ ನಾವು ಕೈ ಕೊಡ್ತಾನೆ ಅಂದ್ಕೊಂಡೆ, ಬಟ್ ಇಲ್ಲ. ಸೊ ಇವಾಗ ಹೊರಡ್ತೀವಿ. ಇನ್ನೊಂದು 5 ನಿಮಿಷ ರೆಸ್ಟ್ ಮಾಡ್ತೀವಿ ಸ್ವಲ್ಪ. ಸೊ ಪಿಟ್ ಸ್ಟಾಪ್ ಒಂದಾಯಿತು, 3ನೇ ಪಿಟ್ ಸ್ಟಾಪ್ ಆಯಿತು. ಇವಾಗ ಹೊರಡಬೇಕು, ರೆಡಿ ಆಗ್ತಿದ್ದೀವಿ. ಆಲ್ಮೋಸ್ಟ್ ರೆಡಿ ಆಗಿದೆ. ಇವನು ಕೂಡ ರೆಡಿ ಆಗಿದ್ದಾನೆ. ಇವನೇ ನಾಗರಾಜ್ ಕಾರ್ವಿ ಅಂತ, ದ FZ ಲವರ್. ಹೊರಡೋದೆ ಇವಾಗ. ಇಲ್ಲಿಂದ ಡೈರೆಕ್ಟ್ ಹಾಸನ 70 ಕಿಲೋಮೀಟರ್ ಇದೆ. ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಅಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಅಲ್ಲಿಂದ ಹೊರಡ್ತೀವಿ. ಮತ್ತೆ ಸಿಗೋಣ. ಇವಾಗ ಬೇಲೂರು ರೋಡಲ್ಲಿ ಇದ್ದೀವಿ. ಇನ್ನು ಹಾಸನ ಒಂದು 40 ಕಿಲೋಮೀಟ್ರ್ ಇದೆ. ನೋಡಿ, ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಆಗಿ ಒಂದು 3 ದಿನ ಆದ್ರೂ ಬಾವುಟ ಮಾತ್ರ ಇನ್ನೂ ಹಂಗೆ ಇದೆ. ಅದೇ ಅಲ್ವಾ ನಮ್ಮ ಕನ್ನಡ ಅಭಿಮಾನ, ಕನ್ನಡದವ್ರಿಗೆ ಇರೋ ಅಭಿಮಾನ. ನೋಡಿ, ಕನ್ನಡ ಬಾವುಟ ಮಾತ್ರ ಎಲ್ಲ ಕಡೆನೂ ಹಾರ್ತಾ ಇರುತ್ತೆ. ದೇಟ್ಸ್ ದ ಪವರ್ ಆಫ್ ಕನ್ನಡಿಗಾಸ್. ಸೊ ಫೈನಲ್ ಆಗಿ ಹಾಸನ ರೀಚ್ ಆಗಿದ್ದೀವಿ. ಟೈಮ್ ಬಂದು ಎಕ್ಸಾಕ್ಟ್ಲಿ 11 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ವಿ, ಬಟ್ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಯಾಕಂದರೆ ಹಿಂದೆ ಒಂದು ಸಲ ಸ್ಟಾಪ್ ಕೊಟ್ಟಾಗ ಅಲ್ಲಿ ಬ್ರೆಡ್ ಆಮ್ಲೆಟ್ಟು ಟೀ ಎಲ್ಲ ಕುಡಿದಿದ್ವಿ. ಸೊ ಅದಕ್ಕಾಗಿ ಹಸಿವು ಇರಲಿಲ್ಲ. ಸುಮ್ಮನೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಊಟಕ್ಕೆ ನಿಲ್ಲಿಸೋಣ. ಬ್ಯಾಂಗ್ಳೂರು ರೀಚ್ ಆದಮೇಲೆ ಊಟ ಮಾಡೋಣ ಅಂದ್ಕೊಂಡು ಇವಾಗ ಹಾಸನದಿಂದ ಬಿಡ್ತಾ ಇದ್ದೀವಿ. ಆವಾಗಲೇ ಬರುವಾಗ ಅಲ್ಲೆಲ್ಲ ಊರ ಕಡೆ ಎಲ್ಲ ತುಂಬ ಫ್ಲ್ಯಾಗ್ ಎಲ್ಲ ಹಾಕಿದ್ರು ಕರ್ನಾಟಕದ. ಇಲ್ಲಿ ನೋಡಿ ಆಟೋದವನು ಎಷ್ಟು ಅಭಿಮಾನ, ನೋಡಿ ಅವನಿಗೆ ಎಷ್ಟು ದೊಡ್ಡ ಫ್ಲ್ಯಾಗ್ ಹಾಕಿದ್ದಾರೆ ಅಂದರೆ ಆಟೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ. ನೋಡಿ, ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ನೋಡಿ. ಅದೇ ಒಂದು ವಿಡಿಯೋ ರೀಲ್ಸ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದೂರದಿಂದ ಸಖತ್ತಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ ನಮ್ಮ ಕರ್ನಾಟಕದ ಬಾವುಟ ಹಿಂಗೆ ಇವಾಗ ಹಾಸನ ಮಂಗಳೂರು ಹೈವೇ ಜಾಯಿನ್ ಆಗಿದ್ದೀವಿ. ಇನ್ನು ಇನ್ನೇನು ಒಂದು 150 ಕಿಲೋಮೀಟರ್ಸ್ ಇದೆ. ಅರೌಂಡ್ ಒಂದು 2 ಗಂಟೆ ತೋರಿಸ್ತಾ ಇದೆ ಮ್ಯಾಪಲ್ಲಿ. ನೋಡೋಣ ಎಷ್ಟು ಬೇಗ ಹೋಗ್ತೀವೋ ಗೊತ್ತಿಲ್ಲ. 12 ಗಂಟೆ ಆಗಿದೆ ಆಲ್ರೆಡಿ. ಇಲ್ಲಿ 2 ಗಂಟೆ ಒಳಗೆ ರೀಚ್ ಆಗಬೇಕು. 2 ಗಂಟೆ ಹೋಗಿ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಹಾಗೆ ಎಕ್ಸ್ಪೋಸ್ ಆಗಬೇಕು ಇಬ್ರು. ಸೊ ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ ಗೈಸ್, ತುಂಬ ಅಂದರೆ ತುಂಬ. ಯಾಕೆಂದರೆ ದೀಪಾವಳಿ ಹಬ್ಬ ಮುಗೀತು, ಎಲ್ಲ ಊರಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಬರ್ತಾ ಇದ್ದಾರೆ. ಹೆವಿ ಟ್ರಾಫಿಕ್ಕು. ಅಲ್ಲಿ ಹಿಂದೆ ಅಂತೂ ತುಂಬ ಸ್ಟಾಪ್ ಆಗಿತ್ತು. ಇವಾಗ ಸ್ವಲ್ಪ ಬಿಟ್ಟಿದ್ದಾರೆ ಸಿಗ್ನಲ್. ಇದು ಟ್ರಾಫಿಕ್ ಏನು ಕಡಿಮೆ ಆಗಿದೆ ಇಲ್ಲಿ. ಮುಂದೆ ಏನಾದರೂ ಮತ್ತೆ ಜಾಸ್ತಿ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬೈಕರ್ಸ್ ಅಂತೂ ತುಂಬ ಅಂದರೆ ತುಂಬ ಬೈಕರ್ಸ್ ಸಿಕ್ಕೋದು ನಮಗೆ. ಸೊ ಗಾಡಿಗೆ ಪಾರ್ಕ್ ಮಾಡಿದ್ವಿ. ಇವಾಗ ಹೋಟೆಲ್ಗೆ ಹೋಗಬೇಕು. ಇವಾಗ ಹೋಟೆಲ್ ಆದಿತ್ಯ ಅಂತ ನಾನ್ ವೆಜ್ಜು ಫ್ರೆಂಡ್ ರೆಫರ್ ಮಾಡಿದ್ದು, ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ಇವಾಗ ಗಾಡಿಯೆಲ್ಲ ಪಾರ್ಕ್ ಮಾಡಿ ಇವಾಗ ಹೋಗ್ಬೇಕು. ಸೊ ಬೆಂಗಳೂರು ರೀಚ್ ಆಗಿದ್ದೀವಿ. ಆ್ಯಂಡ್ ಊಟಕ್ಕೆ ಅಂದ್ಕೊಂಡು ಮಹಾಲಕ್ಷ್ಮಿ ಹೋಟೆಲಿರೋ ಆದಿತ್ಯ ಹೋಟೆಲ್ ಅಂತ ಇದೆ, ಇಲ್ಲಿ ಬಂದಿದ್ದೀವಿ. ಇದು ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಅಂತೆ, ಏನು ರಾಗಿ ಮುದ್ದೆ. ಬಟ್ ಹೋಟೆಲ್ ಆದಿತ್ಯ ಇಲ್ಲಿ ಮಹಾಲಕ್ಷ್ಮಿ ಹೋಟೆಲ್ ಇದೆ. ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಎಷ್ಟು ಕ್ರೌಡ್ ಇದೆ ಅಂದರೆ ನಾವು ವೆಯ್ಟಿಂಗಲ್ಲಿದ್ವಿ 20 ನಿಮಿಷ ವೆಯ್ಟ್ ಮಾಡಿ ಇವಾಗ ಫೈನಲಾಗಿ ಒಳಗೆ ಕೂತಿದ್ದೀವಿ. ಊಟ ಮಾಡ್ಕೊಂಡು ಬರ್ತೀವಿ.